ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಮನ್ ಕ್ವೆಶ್ಚನ್ ನನಗೆ ಬರ್ತಾ ಇರುತ್ತೆ ಬಹಳಷ್ಟು ಸಲ, ದ್ಯಾಟ್ ನಮಗೆ ಈ ನಿಮಿರು ದೌರ್ಬಲ್ಯ ಇದೆ, ನಮಗೆ ಶೀಘ್ರ ಸ್ಖಲನ ಇದೆ, ಯಾವ ಗುಳಿಗೆಯಿಂದ ಪರ್ಮನೆಂಟ್ಲಿ ಇದನ್ನು ನಾವು ಕ್ಯೂರ್ ಮಾಡ್ಕೊಳ್ಬಿಡ್ಬೋದು? ಏನಾದರೂ ಗುಳಿಗೆ ಇದ್ದರೆ ಕೊಡಿ ಅಂತಾರೆ. ಈ ಗುಳಿಗೆ ತೊಗೊಂಡು ಎಷ್ಟು ದಿನ ತೊಗೊಂಡ್ರೆ ಇದು ಪರ್ಮನೆಂಟ್ಲಿ ಕ್ಯೂರ್ ಆಗಿಬಿಡುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಕ್ವೆಶ್ಚನ್ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಈ ನಿಮಿರು ದೌರ್ಬಲ್ಯ ಅಂದರೆ ಏನು ಮತ್ತು ಶೀಘ್ರ ಸ್ಖಲನ ಅಂದರೆ ಏನು. ಯಾಕೆ ನಾನು ಇದನ್ನು ರಿಪೀಟ್ ಮಾಡ್ತಾ ಇರ್ತೀನಿ ಅಂದರೆ, ಬಹಳಷ್ಟು ಸಲ ಮೆನಿ ಟೈಮ್ಸ್ ಆ ಪೇಷಂಟಿಗೆ ನಿಮಿರು ದೌರ್ಬಲ್ಯ ಅಥವಾ ಶೀಘ್ರ ಸ್ಖಲನ ಇರೋದೇ ಇಲ್ಲ. ಅವರು ತಮ್ಮ ಫ್ರೆಂಡ್ಸಿಂದ ಅಥವಾ ಯಾರಿಂದಾದ್ರೂ ಅವರಿಗೆ ಇನ್ಪುಟ್ ಬಂದಿರುತ್ತೆ ದಟ್ ಹೀಗಿತ್ತು ಅಂದರೆ ನಿನಗೆ ಈ ಪ್ರಾಬ್ಲಮ್ ಇದೆ ಅಂತ. ಸೊ ಅವರು ಅದನ್ನು ಅಸ್ಯೂಮ್ ಮಾಡ್ಕೊಂಡಿರ್ತಾರೆ ಅವರಿಗೆ ನಿಮಿರು ದೌರ್ಬಲ್ಯ ಇದೆ, ಶೀಘ್ರ ಸ್ಖಲನ ಇದೆ ಅಂತ. ಆ್ಯಂಡ್ ಎಸ್ಪೆಷಲಿ ಈ ಯಂಗರ್ ಲಾಟ್ ಯಾರಿರ್ತಾರೆ ಅವರಲ್ಲಿ ನಾನು ಈ ಪ್ರಾಬ್ಲಮನ್ನು ಬಹಳ ನೋಡ್ತಾ ಇರ್ತೇನೆ. ಸೊ ಶೀಘ್ರ ಸ್ಖಲನ ಅಂದರೆ ಏನು? ಶೀಘ್ರ ಸ್ಖಲನ ಅಂದರೆ ಪ್ರತಿ ಸಲ ಎವ್ರಿ ಟೈಮ್ ನೀವು ಸಂಬಂಧ ಮಾಡಬೇಕಾದ್ರೆ ನಿಮಗೆ ವಿತಿನ್ 1 ಮಿನಿಟ್ ಒಳಗಡೆನೆ ವೀರ್ಯ ಲೀಕ್ ಆಗಿ ಹೋಗ್ತಾ ಇದೆ ಅಂದಾಗ ನಾವು ಇದನ್ನು ಶೀಘ್ರ ಸ್ಖಲನ ಅಂತ ಇರ್ತೇವೆ. ಆ್ಯಂಡ್ ಇದರಿಂದ ನಿಮಗೆ ಮತ್ತು ನಿಮ್ಮ ಪಾರ್ಟ್ನರಿಗೆ ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಇದನ್ನು ನಾವು ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಅಂತ ಇರ್ತೇವೆ. ಸೊ ಬಹಳಷ್ಟು ಸಲ ನೀವು ನಿಮ್ಮ ಪಾರ್ಟ್ನರನ್ನು ಒಂದು 2 ತಿಂಗಳಾದಮೇಲೆ 3 ತಿಂಗಳಾದಮೇಲೆ ಭೇಟಿಯಾಗಕ್ಕೆ ಹೋಗ್ತೀರಾ. ಅವ್ರ ಜೊತೆ ಸಂಬಂಧ ಮಾಡಬೇಕಾದ್ರೆ ಯು ಆರ್ ಆಲ್ರೆಡಿ ಇನ್ ಅ ಹೈಪರ್ ಎಕ್ಸೈಟೆಡ್ ಸ್ಟೇಟ್. ಸೊ ನಿಮಗೆ ಬೇಗ ಇಜಾಕ್ಯುಲೇಟ್ ಆಗಿ ಹೋಗ್ಬಿಡತ್ತೆ. ನೆಕ್ಸ್ಟ್ ಟೈಮು ನೀವು 1-2-3 ಮಂತ್ಸಿನ ಗ್ಯಾಪಲ್ಲಿ ಹೋಗ್ತೀರಾ ಮಾಡೋಕ್ಕೆ, ಆವಾಗಲೂ ಇದೇ ಥರ ಆಗುತ್ತೆ. ಸೊ ಇಟ್ ಈಸ್ ನಾರ್ಮಲ್ ಬಿಕಾಸ್ ದ್ಯಾಟ್ ಹ್ಯಾಪನ್ಸ್ ಇನ್ ದ್ಯಾಟ್ ಹೈಪರ್ ಎಕ್ಸೈಟಬಲ್ ಸ್ಟೇಟ್. ಇದನ್ನು ನಾವು ಶೀಘ್ರ ಸ್ಖಲನ ಅನ್ನೋದಿಲ್ಲ. ಎಸ್, ಎವ್ರಿ ಟೈಮ್ ರಿಪೀಟೆಡ್ಲಿ ನಿಮಗೆ ಈ ಥರ ಆಗ್ತಾ ಇದೆ ಅಂದಾಗ that is when it is called as premature ejaculation. ಆ್ಯಂಡ್ ಈ ಶೀಘ್ರ ಸ್ಖಲನಕ್ಕೆ ಬಹಳಷ್ಟು ಕಾರಣ ಇರ್ಬೋದು, ಫಿಸಿಕಲ್ ಆ್ಯಂಡ್ ಮೆಂಟಲ್ ಕಾಸಸ್. ಫಿಸಿಕಲ್ ಕಾಸಸ್ ಅಂದರೆ ನಿಮ್ಮ ಗ್ಲ್ಯಾನ್ಸ್ ಏನಿದೆ, ನಿಮ್ಮ ಶಿಶ್ನದ ಮುಂಭಾಗ ಏನಿದೆ ಬಹಳ ಹೈಪರ್ ಸೆನ್ಸಿಟಿವ್ ಆಗಿರ್ಬೋದು, ನಿಮ್ಮ ಈ ಪೆಲ್ವಿಕ್ ಫ್ಲೋರಿನ ಸ್ನಾಯುಗಳೇನಿದೆ ವೀಕ್ ಆಗಿರ್ಬೋದು, ನಿಮಗೇನಾದರೂ ಥೈರಾಯ್ಡ್ ಇಶ್ಯೂಸ್ ಇರ್ಬೋದು, ನಿಮಗೆ ಟೆಸ್ಟಾಸ್ಟಿರಾನಿನ ಪ್ರಾಬ್ಲಮ್ ಇರ್ಬೋದು, ನಿಮಗೆ ಪ್ರೋಸ್ಟೇಟ್ ಗ್ಲ್ಯಾಂಡಿನ ಇನ್ಫೆಕ್ಷನ್ ಇರ್ಬೋದು. ಸೊ ಇವೆಲ್ಲದರಿಂದ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಆಗ್ತಾ ಇರ್ಬೋದು. ಸೈಕಾಲಜಿಕಲಿ ಅಯ್ಯೋ ನನಗೆ ಆಗತ್ತೋ ಇಲ್ವೋ, ನಾನು ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ, ನನಗೆ ಮಾಡೋಕ್ಕೆ ಆಗತ್ತೋ ಇಲ್ವೋ, ಇವಳನ್ನು ಸ್ಯಾಟಿಸ್ಫೈ ಮಾಡಬಹುದೋ ಇಲ್ವೋ ಅನ್ನುವಂಥ ಆ್ಯಂಗ್ಸೈಟಿ ಇರ್ಬೋದು. ಕಾನ್ಫಿಡೆನ್ಸೇ ಇರದೇ ಇರ್ಬೋದು ನಿಮಗೆ, ಅದರಿಂದ ಈ ಥರ ಆಗ್ತಾ ಇರ್ಬೋದು. ಅಥವಾ ನೀವು ಸ್ಟ್ರೆಸ್ಡ್ ಆಗಿರ್ಬೋದು, ತುಂಬ ಆ್ಯಂಕ್ಷಿಯಸ್ ಆಗಿರ್ಬೋದು, ಡಿಪ್ರೆಸ್ಡ್ ಆಗಿರ್ಬೋದು. ಇವೆಲ್ಲದರಿಂದ ನಿಮಗೆ ಶೀಘ್ರ ಸ್ಖಲನ ಆಗ್ತಾ ಇರ್ಬೋದು. ಅದೇ ರೀತಿ ನಿಮಿರು ದೌರ್ಬಲ್ಯ ಸಹ ನಿಮಗೆ ನಾವು ಯಾವಾಗಿದೆ ಅಂತ ಹೇಳ್ತೀವಿ, ನೀವು ಎವ್ರಿ ಟೈಮ್ ನೀವು ಸಂಬಂಧ ಮಾಡಬೇಕಾದ್ರೆ ಈ ಶಿಶ್ನ ಅದರ ಗಡಸ್ತನವನ್ನು ಪಡಿತಾ ಇರೋದಿಲ್ಲ. ಆರ್ ಸಪೋಸ್ ಅದು ಗಡಸ್ತನ ಇತ್ತು ಅಂದ್ರೂ ಥ್ರೂಔಟ್ ದ ಆ್ಯಕ್ಟಿವಿಟಿ ಅದು ಸ್ಟ್ರಾಂಗ್ ಆಗಿರೋದಿಲ್ಲ, ಅದು ಮಧ್ಯದಲ್ಲಿ ವೀಕ್ ಆಗ್ತಾ ಇದೆ. ಪ್ರತಿ ಸಲ ಹೀಗಾಗ್ತಾ ಇದೆ, ಅದನ್ನು ನಾವು ನಿಮಿರು ದೌರ್ಬಲ್ಯ ಅಂತೀವಿ. ಒಂದೇ ಸಲ ಮಾಡಬೇಕಾದ್ರೆ ಈ ಥರ ಆಯಿತು ಅಂದಾಗ ಆ ಕಂಡೀಷನನ್ನು ನಾವು ನಿಮಿರು ದೌರ್ಬಲ್ಯ ಅಂತ ಇರೋದಿಲ್ಲ. ಈ ನಿಮಿರು ದೌರ್ಬಲ್ಯದಿಂದ ಸಹ ನಿಮಗೆ ನಿಮ್ಮ ಸೆಕ್ಷುವಲ್ ಪಾರ್ಟ್ನರಿಗೆ ಬಹಳ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಸೊ ಈ ಕಂಡೀಷನನ್ನು ನಾವು ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯ ಅಂತ ಹೇಳ್ತಾ ಇರ್ತೇವೆ. ಯಾವಾಗಲೂ ಒಂದು ಸಲ ಈ ಥರ ಆಯಿತು ಅಥವಾ ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ಆಗಲೇ ಇಲ್ಲ, ಫಸ್ಟ್ ಟೈಮ್ ಈ ಥರ ಆಯಿತು, ಸೆಕೆಂಡ್ ಟೈಮ್ ಸರಿ ಇತ್ತು, ಇದನ್ನೆಲ್ಲ ನಾವು ನಿಮಿರು ದೌರ್ಬಲ್ಯ ಅಂತ ಇರೋದಿಲ್ಲ.
ಪ್ರತಿ ಸಲ ನೀವು ಸಂಬಂಧ ಮಾಡಬೇಕಾದ್ರೆ ನಿಮ್ಮ ಶಿಶ್ನ ಗಟ್ಟಿ ಆಗ್ತಾ ಇಲ್ಲ, ನಿಮ್ಮ ಶಿಶ್ನ ಹಾರ್ಡ್ ಆಗ್ತಾ ಇಲ್ಲ, ಅದನ್ನು ನಾವು ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತಾ ಇರ್ತೇವೆ. ಇದಕ್ಕೂ ಸಹ ಸುಮಾರಷ್ಟು ಕಾಸಸ್ ಇರ್ತವೆ, ಫಿಸಿಕಲ್ ಆ್ಯಂಡ್ ಸೈಕಾಲಜಿಕಲ್. ನಿಮಗೆ ಶುಗರ್ ಇದೆ, ನಿಮಗೆ BP ಇದೆ, ಹೈ ಕೊಲೆಸ್ಟ್ರಾಲ್ ಇದೆ, ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಟೆಸ್ಟೋಸ್ಟಿರಾನ್ ಇಶ್ಯೂಸ್ ಇದೆ, ಇವುಗಳಿಂದೆಲ್ಲ ನಿಮಗೆ ಈ ಥರ ಪ್ರಾಬ್ಲಮ್ ಬರ್ತಾ ಇರ್ಬೋದು. ಸ್ಟ್ರೆಸ್ ಇದೆ, ಆಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ಇವೆಲ್ಲದರಿಂದ ನಿಮಗೆ ಸೈಕಾಲಜಿಕಲಿ ನಿಮಿರು ದೌರ್ಬಲ್ಯ ಬರ್ತಾ ಇರ್ಬೋದು. ಸೊ ಡೆಫಿನೇಷನನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಭಾಳಷ್ಟು ಸಲ ಪೇಷಂಟ್ಸಿಗೆ ಯಾವುದೂ ಇರೋದೇ ಇಲ್ಲ. ಜಸ್ಟ್ ಒಂದೆರಡು ಸಲ ಈ ಥರ ಆಗಿರೋದ್ರಿಂದ ಅವರು ಅಸ್ಯೂಮ್ ಮಾಡಿಬಿಡ್ತಾರೆ ತಮಗೆ ಈ ಪ್ರಾಬ್ಲಮ್ ಇದೆ ಅಂತ. ಸೆಕೆಂಡ್ ಥಿಂಗ್, ಸಪೋಸ್ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ನಿಮಗೆ ಈ ಪ್ರಾಬ್ಲಮ್ ಇದೆ ಅಂತ. ಸೊ ಇದಕ್ಕೆ ಏನು ಟ್ರೀಟ್ಮೆಂಟ್ ಅಥವಾ ಇದಕ್ಕೆ ಪರ್ಮನೆಂಟ್ಲಿ ನಾವು ಹೇಗೆ ಕ್ಯೂರ್ ಮಾಡ್ಬೋದು? ಸೊ ನಾನು ಹೇಳಿದಾಗೆ ಇವೆಲ್ಲ ಕಂಡೀಷನ್ಸಿಗೆ ಬಹಳಷ್ಟು ರೀಸನ್ಸ್ ಇದ್ದಾವೆ. ಆ ರೀಸನ್ನನ್ನು ಪತ್ತೆ ಹಚ್ಚಿ ಅದನ್ನು ಟ್ರೀಟ್ ಮಾಡೋದೇ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್. ಸೊ ನೀವು ಈಗ ವಯಾಗ್ರಾ ಕೊಡ್ತಾ ಇದ್ದೀರಾ ಈ ಇಡಿಗೆ, ನಿಮಿರು ದೌರ್ಬಲ್ಯಕ್ಕೆ. ನಾನು ಎಷ್ಟು ವಯಾಗ್ರಾನ ತೆಗೆದುಕೊಂಡಾಗ ಈ ಪ್ರಾಬ್ಲಮ್ ನನಗೆ ಕಡಿಮೆ ಆಗಿಬಿಡುತ್ತೆ. ನೀವು ಎಷ್ಟೇ ವಯಾಗ್ರಾನ ತೆಗೆದುಕೊಳ್ಳಿ, ಈ ಪ್ರಾಬ್ಲಮ್ ನಿಮ್ಗೆ ಕಡಿಮೆ ಆಗೋದಿಲ್ಲ. ವಯಾಗ್ರಾ ಇರ್ಬೋದು, ಬೇರೆ ಯಾವುದೇ ಟಾಡಲಾಫಿಲ್ ಇರ್ಬೋದು, ಅವೆನಾಫಿಲ್ ಇರ್ಬೋದು, ಇವೆಲ್ಲ ಏನು ಮಾಡ್ತವೆ, ನೀವು ತೆಗೆದುಕೊಂಡಾಗ ಮಾತ್ರ ಅವು ನಿಮ್ಮ ಪ್ರಾಬ್ಲಮನ್ನು ಟೆಂಪ್ರರಿಲಿ ಸಾಲ್ವ್ ಮಾಡ್ತವೆ. ಆ ಟೈಮಲ್ಲಿ ನಿಮ್ಮ ಶಿಶ್ನ ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದು. ಯಾವಾಗ ಇದರ ಎಫೆಕ್ಟ್ ನಿಮ್ಮ ಬಾಡಿಯಿಂದ ಹೋಗ್ಬಿಡತ್ತೆ, ಯಥಾ ಪ್ರಕಾರ ನಿಮ್ಮ ಪ್ರಾಬ್ಲಮ್ ಹೇಗಿತ್ತೋ ಅದೇ ರೀತಿ ಇರುತ್ತೆ. ಸೊ ವಯಾಗ್ರಾ ಇಸ್ ನಾಟ್ ದ ಪರ್ಮನೆಂಟ್ ಸೊಲ್ಯೂಷನ್. ಪರ್ಮನೆಂಟ್ ಸೊಲ್ಯೂಷನ್ ಏನು, ನಿಮ್ಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಈ ವ್ಯಕ್ತಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ, ಅದನ್ನು ಟ್ರೀಟ್ ಮಾಡೋದು. ಅದನ್ನು ಟ್ರೀಟ್ ಮಾಡಿದ ಕೂಡಲೇ ನಿಮಗೆ ಪರ್ಮನೆಂಟ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. BP ಇದೆಯಾ, BPಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಅದನ್ನು ಟ್ರೀಟ್ ಮಾಡೋದು. ಆವಾಗ ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಲ್ರೆಡಿ BP ಇತ್ತು, ಹೈ ಇತ್ತು, ಲೋ ಇತ್ತು, ಈಗ ನಾರ್ಮಲ್ ಇದೆ. ಸೊ ಆಲ್ರೆಡಿ ಏನು ಡ್ಯಾಮೇಜ್ ಆಗಿದೆ ಅದನ್ನು ನಾವು ಮತ್ತೆ ರಿಪೇರಿ ಮಾಡೋಕ್ಕಾಗತ್ತಿಲ್ಲ. ಸೊ ಕಾಸ್ ಏನಿರುತ್ತೆ ಅದನ್ನು ಟ್ರೀಟ್ ಮಾಡೋದೇ ಪರ್ಮನೆಂಟ್ ಸೊಲ್ಯೂಷನ್. ಈ ಗುಳಿಗೆಗಳು ಏನೇ ಇರ್ತವೆ ಇವು ಜಸ್ಟ್ ಟೆಂಪ್ರರಿ ಸೊಲ್ಯೂಷನ್. ಬಹಳಷ್ಟು ಸಲ ಈ ಕ್ವೆಶನ್ ಬರ್ತಾ ಇರುತ್ತೆ, ನಾನು ಒಂದು 3 months ತೊಗೊಂಡೆ, 4 months ತೊಗೊಂಡೆ ವಯಾಗ್ರಾ, ಬಟ್ ನನ್ನ ಪ್ರಾಬ್ಲಮ್ ಹಾಗೇ ಇದೆ. ನಿಮ್ಮ ಪ್ರಾಬ್ಲಮ್ ಹಾಗೇ ಇರುತ್ತೆ. ಯಾಕಂದರೆ ನಾವು ನಿಮ್ಮ ಮೇನ್ ಕಾಸ್, ರೂಟ್ ಕಾಸ್ ಯಾಕೆ ಇದಾಗ್ತಾ ಇದೆ ಅದನ್ನು ನಾವು ಅಡ್ರೆಸ್ ಮಾಡ್ತಾ ಇಲ್ಲ. ನೀವು ಯಾವುದೇ ಒಂದು ಯೂರಾಲಜಿಸ್ಟ್ ಹತ್ರ ಹೋಗಿ, ಎಂಡ್ರಾಲಜಿಸ್ಟ್ ಹತ್ರ ಹೋಗಿ ಪತ್ತೆ ಹಚ್ಕೊಂಡು ನನಗೆ ಯಾಕೆ ಆಗ್ತಾ ಇದೆ ಅದನ್ನು ನಾವು ಮಾಡಲಿಲ್ಲ. ನಾವು ಜಸ್ಟ್ ನಮಗೆ ಗೊತ್ತು ವಯಾಗ್ರಾ ಅನ್ನೋ ಒಂದು ಔಷಧಿ ಇದೆ, ತೊಗೊಂಡ್ವಿ, ಇಷ್ಟು ದಿನ ತೊಗೊಂಡು ಮಾತ್ರಕ್ಕೆ ಅದು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಿಲ್ಲ. ಈ ಟಾಡಲಾಫಿಲ್ಲೋ ಅಥವಾ ವಯಾಗ್ರಾನೋ ಅಥವಾ ಡಪಾಕ್ಸಿಟಿನೋ ಇವೆಲ್ಲ ಏನು ಮಾಡ್ತವೆ, ಟೆಂಪ್ರರಿ ಸೊಲ್ಯೂಷನ್. ಎಲ್ಲಿವರೆಗೆ ಅವು ನಿಮ್ಮ ಬಾಡಿಯಲ್ಲಿ ಇರ್ತವೆ ಆ ಟೈಮಲ್ಲಿ ನಿಮಗೆ ಅವು ಹೆಲ್ಪ್ ಮಾಡ್ತವೆ. ನೀವು ಪರ್ಮನೆಂಟ್ಲಿ ಇದಕ್ಕೆ ಕ್ಯೂರ್ ಪಡೀಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ನೀವೇನು ಮಾಡಬೇಕು, ನೀವು ನಿಮ್ಮ ಯೂರಾಲಜಿಸ್ಟ್, UROLOGIST ಯೂರಾಲಜಿಸ್ಟ್ ಅಂದರೆ ಈ ಕಿಡ್ನಿ, ಈ ಮೂತ್ರನಾಳ, ಮೂತ್ರಕೋಶ, ಈ ಮೇಲ್ ಜೆನೈಟಲ್ ಟ್ರ್ಯಾಕ್ಟ್ ಇವುಗಳನ್ನು ನೋಡುವಂತಹ ಡಾಕ್ಟರ್. ಅದರಲ್ಲೇ ಒಂದು ಸೂಪರ್ ಸ್ಪೆಷಾಲಿಟಿ ಎಂಡ್ರಾಲಜಿಸ್ಟ್. ಸೊ ಇವರು ಈ ಥರದ ಪೇಷಂಟ್ಸನ್ನು ನೋಡ್ತಾರೆ. ನಿಮಗೆ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಕೆಲವೊಂದು ಸ್ಕ್ಯಾನನ್ನು ಮಾಡ್ತಾರೆ, ಅಲ್ಟ್ರಾಸೌಂಡ್ ಮಾಡಿ ನೋಡ್ತಾರೆ ಅಲ್ಲೇನಾದರೂ ವೆರಿಕೋಸೀಲ್ ಆಗಿದೆಯಾ, ಅಲ್ಲೇನಾದರೂ ಸ್ಪರ್ಮ್ಯಾಟೋಸೀಲ್ ಆಗಿದೆಯಾ, ಹೈಡ್ರೋಸೀಲ್ ಆಗಿದೆಯಾ, ಇನ್ಫೆಕ್ಷನ್ ಆಗಿದೆಯಾ, ಪ್ರೋಸ್ಟೇಟೈಟಿಸ್ ಆಗಿದೆಯಾ, ಅದನ್ನು ಟ್ರೀಟ್ ಮಾಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಔಷಧಿಯನ್ನು ಕೊಡ್ತಾರೆ. ಅದ್ರ ಜೊತೆ ಅವರು ಈ ಟಾಡಲಾಫಿಲ್ಲು, ವಯಾಗ್ರಾನು ಕೊಡ್ಬೋದು. ಯಾಕಂದರೆ ಈ ಔಷಧಿಗಳೇನು ಕ್ವಿಕ್ಕಾಗಿ ಆ್ಯಕ್ಟ್ ಮಾಡ್ತವೆ ಆ್ಯಂಡ್ ನಮ್ಮ ಜನರಿಗೆ ಕ್ವಿಕ್ಕಾಗಿ ಆ್ಯಕ್ಟ್ ಮಾಡುವಂಥ ಔಷಧಿ ಬೇಕು. ಬಟ್ ಇದರ ಜೊತೆ ನೀವು ನಿಮಗೆ ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ನೀವು ಟ್ರೀಟ್ ಮಾಡ್ಕೊಳ್ಬೇಕು. ಅದೇ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್. ಒಂದನೇದು. ಎರಡನೇದು, ಬಹಳಷ್ಟು ಸಲ ಈ ಔಷಧಿಯನ್ನು ತೆಗೆದುಕೊಳ್ಳುವಂಥ ಪೇಷಂಟ್ಸಿಗೆ ಶುಗರ್ ಇರುತ್ತೆ, BP ಇರುತ್ತೆ. ಪೇಷಂಟ್ಸ್ ಹೇಳ್ತಾರೆ ಈಗ ನಾರ್ಮಲ್ ಇದೆ, ಈಗೆಲ್ಲ ಕಂಟ್ರೋಲಲ್ಲಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ನನಗೆ ಈ ಪ್ರಾಬ್ಲಮ್ ಆಗ್ತಾನೇ ಇದೆ, ಈ ಗುಳಿಗೆ ಸಹ ಈ ಕೆಲಸನೂ ಮಾಡ್ತಾ ಇಲ್ಲ ಅಂತ. ಶುಗರ್, ಡಯಾಬಿಟಿಸನ್ನು ನೀವು ಇಷ್ಟು ವರ್ಷ ಏನು ನಿಮಗಿದೆ ಅದನ್ನು ನಾವು ಆಲ್ಮೋಸ್ಟ್ ನಿಲ್ ಮಾಡೋಕ್ಕಾಗೋದೇ ಇಲ್ಲ. ಅದೇ ರೀತಿ ನಿಮ್ಮ ಈ ಪ್ರಾಬ್ಲಮ್ ಸಹ
ಫಸ್ಟಿಂದಾನೇ ನಿಮ್ಮ ಶುಗರ್ ಕಂಟ್ರೋಲಲ್ಲಿತ್ತು, ಫಸ್ಟಿಂದಾನೇ ನೀವು ಅದ್ರ ಬಗ್ಗೆ ಕಾಳಜಿ ಮಾಡಿದ್ರಿ, ಯಾವತ್ತೂ ಅದನ್ನು ಏರ್ಪೇರ್ ಮಾಡ್ಲಿಕ್ಕೆ ಹೋಗಲಿಲ್ಲ ಅಂದಾಗ ಒಂದು ಲೆವೆಲಲ್ಲಿ ನಿಮ್ಮ ಈ ಸೆಕ್ಷುವಲ್ ಫಂಕ್ಷನ್ ನಡೀತಾ ಇರಬಹುದು. ಬಟ್ ಯಾವಾಗ ಏರ್ಪೇರ್ ಆಗತ್ತೆ, ಯಾವಾಗ ಶುಗರ್ ಲೆವೆಲ್ ಕೆಳಗೆ ಮೇಲೆ ಆಗ್ತಿರುತ್ತೆ, ಆವಾಗಲೆಲ್ಲ ಅದು ಎಂಡ್ ಆರ್ಗನ್ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ಸೊ ನೀವು ಏನೇ ಮಾಡಿದರೂ ಈ ಆಲ್ರೆಡಿ ಡ್ಯಾಮೇಜ್ ಆಗಿದ್ದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ. ಸೊ ಗುಳಿಗೆಗಳು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡದೇನೆ ಇರ್ಬೋದು ನಿಮ್ಮಲ್ಲಿ. ಸೊ ಇದರಲ್ಲಿ ನೀವು ಜಾಸ್ತಿ ಏನು ಮಾಡ್ಬೋದು, ಡೋಸನ್ನು ಜಾಸ್ತಿ ಮಾಡ್ಬೋದು ನಿಮ್ಮ ಡಾಕ್ಟ್ರನ್ನು ಕೇಳಿಕೊಂಡು, ಅಥವಾ ಯಾವುದಾದ್ರೂ ಬೇರೆ ವೆರೈಟಿ ಆಫ್ ಟ್ಯಾಬ್ಲೆಟನ್ನು ಟ್ರೈ ಮಾಡ್ಬೋದು. ಹೊರತೂ ನೀವು ಒಂದು 100 mg ವಯಾಗ್ರಾ ತೊಗೊಂಡ್ರಿ ಅಂದ ಮಾತ್ರಕ್ಕೆ ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ನಿಮ್ಮ ಪ್ರಾಬ್ಲಮ್ ಕಂಪ್ಲೀಟ್ಲಿ ಇದರಿಂದ ಕ್ಯೂರ್ ಆಗಿ ಹೋಗುತ್ತೆ ಅಂತ. ಸೊ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈ ಪ್ರಾಬ್ಲಮ್ ಬರಲಿಕ್ಕೆ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ. ಆ್ಯಂಡ್ ಆ ರೀಸನ್ನನ್ನು ನಾವು ಎಲ್ಲಿವರೆಗೆ ಟ್ರೀಟ್ ಮಾಡೋದಿಲ್ಲ, ಈ ಪ್ರಾಬ್ಲಮ್ ತಾತ್ಕಾಲಿಕ ನಾವು ಸಾಲ್ವ್ ಮಾಡ್ಬೋದು. ಈ ವಯಾಗ್ರಾದಿಂದಾನೋ, ಡಪಾಕ್ಸಿಟಿನ್ನಿಂದಾನೋ, ಟಾಡಲಾಫಿಲ್ಲಿಂದಾನೋ, ಅವೆನಾಫಿಲ್ಲಿಂದಾನೋ. ಬಟ್ ಪರ್ಮನೆಂಟ್ಲಿ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಸೊಲ್ಯೂಷನ್, ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಯಾಕೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ಕೊಳ್ಳಿ, ಅದಕ್ಕೆ ಟ್ರೀಟ್ಮೆಂಟನ್ನು ತಗೊಳ್ಳಿ. ಆವಾಗ ಈ ಪ್ರಾಬ್ಲಮ್ ಪರ್ಮನೆಂಟ್ಲಿ ಕ್ಯೂರ್ ಆಗುತ್ತೆ. ಸೊ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಪ್ರಶ್ನೆ ಬಹಳ ಸಲ ಪೇಷಂಟ್ಸ್ ಕೇಳ್ತಾ ಇರ್ತಾರೆ. ಸೆಕೆಂಡ್ಲಿ ಈ ಪ್ರಶ್ನೆನೂ ಬರ್ತಾ ಇರುತ್ತೆ. ಸೊ ಈ ಶಿಲಾಜಿತ್ ಇರ್ಬೋದು, ಅಶ್ವಗಂಧ ಇರ್ಬೋದು, ಇವುಗಳನ್ನೆಲ್ಲ ಇವು ಹೆಲ್ಪ್ ಮಾಡೋದಿಲ್ವಾ? ಶಿಲಾಜಿತ್ ಇರ್ಬೋದು, ಅಶ್ವಗಂಧ ಇರ್ಬೋದು, ಇವೆಲ್ಲ ಏನು ಮಾಡ್ತವೆ, ಇವು ಸಪ್ಲಿಮೆಂಟ್ ಮಾಡ್ತಿರ್ತವೆ. ಅಂದರೆ ಇವು ಸಪೋರ್ಟ್ ಮಾಡ್ತಿರ್ತವೆ ನಿಮ್ಮ ಈ ಲೈಂಗಿಕ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ. ಅದನ್ನು ಬಿಟ್ಟು ಶಿಲಾಜಿತನ್ನು ತೊಗೊಂಡ್ಕೊಳ್ಳೆ ಶಿಲಾಜಿತ್ ಹೋಗ್ಕೊಂಡು ನಿಮ್ಮ ಶಿಶ್ನದ ಹಾರ್ಡ್ನೆಸ್ಸನ್ನು ಇಂಪ್ರೂವ್ ಮಾಡೋದಕ್ಕಾಗಲಿ, ಅಥವಾ ನಿಮ್ಮ ಶಿಶ್ನದ ಬ್ಲಡ್ ಫ್ಲೋವನ್ನು ಇಮಿಡಿಯೇಟ್ಲಿ ಹೆಚ್ಚಿಗೆ ಮಾಡೋದಕ್ಕಾಗಲಿ ಮಾಡೋಕ್ಕೆ ಅದಕ್ಕೆ ಕೆಪಾಸಿಟಿ ಇರೋದಿಲ್ಲ. ಸೊ ಶಿಲಾಜಿತ್, ಅಶ್ವಗಂಧ, ಎಸ್ ಅವು ಹೆಲ್ಪ್ ಮಾಡ್ತವೆ. ನೀವು ಯಾವಾಗ ಒಂದು 2-3 months ತೊಗೊಳ್ತೀರಾ ಆವಾಗ ಅವು ಸಪೋರ್ಟಿಂಗ್ ರೋಲಲ್ಲಿ ಮಾಡ್ತವೆ. ಮೇನ್ ಕ್ಯಾರೆಕ್ಟರ್ ಅವು ಪ್ಲೇ ಮಾಡಲಿಕ್ಕೆ ಅವ ಹತ್ರ ಆಗೋದಿಲ್ಲ. ಅವು ಜಸ್ಟ್ ಸಪೋರ್ಟ್ ಮಾಡ್ತವೆ, ಬೇರೆ ಅದರ್ ಹೆಲ್ತ್ ಬೆನಿಫಿಟ್ಸು ಇರ್ತವೆ. ಸೊ ನಿಮಗೆ ಸ್ಟ್ರೆಂತ್ ಆಗಲಿ, ಸ್ಟೆಮಿನಾ ಆಗಲಿ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ ಅವು ಹೆಲ್ಪ್ ಮಾಡ್ತಿರ್ತವೆ. ಹೇಗೆ ನಾವು ಈ ಮಲ್ಟಿವಿಟಾಮಿನ್ ಔಷಧಿಯನ್ನು ಕೊಡ್ತಾ ಇರ್ತೇವೆ, ಅದೇ ರೀತಿಯ ಔಷಧಿಗಳು ಈ ಶಿಲಾಜಿತ್ತು, ಅಶ್ವಗಂಧ. ಬಹಳಷ್ಟು ಸಲ ಪೇಷಂಟ್ಸು ಯಾವ್ಯಾವುದೋ ಕಡೆ ಹೋಗ್ತಾರೆ, ನನಗೆ 4 ತಿಂಗಳಿಂದ ಈ ಔಷಧಿ ತೊಗೊಳಕ್ಕೆ ಹೇಳಿದರು ಆ್ಯಂಡ್ ಇನ್ನೂ ನನಗೇನು ಪ್ರಾಬ್ಲಮ್ಮು ಕ್ಯೂರೇ ಆಗ್ತಾ ಇಲ್ಲ. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತಲೇ ಫಸ್ಟ್ ಗೊತ್ತಾಗ್ತಾ ಇರೋದಿಲ್ಲ. ಅವರಿಗೆ ಈ ಶಿಲಾಜಿತ್ತು, ಅಶ್ವಗಂಧ ಅಂತೂ ಬಹಳ ಹಾಕಿರ್ತಾರೆ. ಅದು ಮಧ್ಯದಲ್ಲಿ ಈ ಟಾಡಲಾಫಿಲ್ಲು, ವಯಾಗ್ರಾ ಅದನ್ನು ಹಾಕಿರ್ತಾರೆ. ಸೊ ಪೇಷಂಟ್ಸಿಗೆ ಏನು ಎಫೆಕ್ಟ್ ಆಗ್ತಾ ಇರೋದಿಲ್ಲ. ಯಾವಾಗ ತೊಗೊಳ್ಳದೆ ಮಾಡೋಕ್ಕೆ ಹೋಗ್ತಾರೆ ಆವಾಗ ಪ್ರಾಬ್ಲಮ್ ಹಾಗೇ ಪರ್ಸಿಸ್ಟ್ ಆಗುತ್ತೆ, ದುಡ್ಡು ಸಹ ಖರ್ಚಾಗ್ಬಿಟ್ಟಿರುತ್ತೆ. ಸೊ ಬಹಳ ಫ್ರಸ್ಟ್ರೇಟೆಡ್ ಆಗಿರ್ತಾರೆ. ಸೊ ಅಂಡರ್ಸ್ಟ್ಯಾಂಡ್ ಏನು ಪ್ರಾಬ್ಲಮ್ ಇದೆ. ಮತ್ತು ಇವಕ್ಕೆಲ್ಲ ಈ ಥರ ಕ್ವಿಕ್ ಫಿಕ್ಸ್, ಇವತ್ತು ತೊಗೊಂಡೆ ನಾಳೆ ಆರಾಮಾದೆ ಅನ್ನೋ ಥರ ಇರೋದಿಲ್ಲ. ಈ ಪ್ರಾಬ್ಲಮ್ಮು ನಿಮ್ಮ ಬ್ರೇನಿಂದ ಹಿಡಿದು ನಿಮ್ಮ ಜೆನೈಟಲ್ ಟ್ರ್ಯಾಕ್ಟ್ ಅಂದರೆ ನಿಮ್ಮ ಶಿಶ್ನಕ್ಕೆ ಕನೆಕ್ಷನ್ ಇರೋದ್ರಿಂದ ಬಹಳಷ್ಟು ಥಿಂಗ್ಸ್ ಮ್ಯಾಟರ್ ಆಗ್ತಿರ್ತವೆ. ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ನಿಮ್ಮ ಜೀವನ ಶೈಲಿ ಇರ್ಬೋದು, ನಿಮ್ಮ ಶುಗರ್ ಕಂಟ್ರೋಲ್ ಇರ್ಬೋದು, ನಿಮ್ಮ BP ಇರ್ಬೋದು, ನಿಮ್ಮ ಬೊಜ್ಜಿ ಇರ್ಬೋದು, ನಿಮ್ಮ ಆಂಗ್ಸೈಟಿ ಇರ್ಬೋದು, ನಿಮ್ಮ ಡಿಪ್ರೆಷನ್ ಇರ್ಬೋದು, ಇವೆಲ್ಲ ಸಹ ಮ್ಯಾಟರ್ ಆಗ್ತಿರ್ತವೆ. ಸೊ ಒಂದು ಗುಳಿಗೆ ತೊಗೊಂಡು ಎಲ್ಲವೂ ಕ್ಯೂರ್ ಆಗಿಬಿಡತ್ತೆ ಅಂದರೆ ಹಾಗೆ ಅದು ವರ್ಕ್ ಆಗೋದಿಲ್ಲ. ಟೈಮ್ ಸಹ ಬೇಕಾಗ್ಬೋದು, ಕೌನ್ಸಿಲಿಂಗ್ ಬೇಕಾಗ್ಬೋದು, ನಿಮ್ಮ ಪಾರ್ಟ್ನರಿನ ಸಪೋರ್ಟ್ ಬೇಕಾಗತ್ತೆ. ಸೊ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಸೊ ಏನು ನೀವು ಈ ವಯಾಗ್ರಾ ಅಥವಾ ಇದನ್ನು ತೊಗೊಳ್ತೀರಾ, ಅದು ಆ ಆ ಟೈಮಲ್ಲಿ ಕೆಲಸ ಮಾಡ್ಬೋದು. ಅದು ಹೇಳಿದೆ ನಾನು, ಯಾರಲ್ಲಿ ಶುಗರ್ ಕಂಟ್ರೋಲ್ ಎಲ್ಲ ಇರೋದಿಲ್ಲ, ಬಹಳ ವರ್ಷದಿಂದ ಇವೆಲ್ಲ ಕಂಟ್ರೋಲ್ ಇಲ್ಲದೆ ಈ ಥರ ಆಗಿರುತ್ತೆ, ಅವ್ರಿಗೆ ಆಲ್ರೆಡಿ ಡ್ಯಾಮೇಜ್ ಏನಾಗಿರುತ್ತೆ ಅಂಥದ್ರಲ್ಲಿ ಅದು ಕೆಲಸನೂ ಮಾಡದೇ ಇರ್ಬೋದು. ಸೊ ಇವೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಈ ಯಂಗ್ಸ್ಟರ್ಸ್ 20s ಇರ್ತಾರೆ, ಅರ್ಲಿ 20s, ಲೇಟ್ 20s ಇರೋರು ಯಾವಾಗ ತೊಗೊಳ್ತಾರೆ, ಕೆಲವೊಬ್ಬರು ಯೂಸ್ ಟು ಆಗಿಬಿಡ್ತಾರೆ. ಈ ಔಷಧಿಯಲ್ಲಿ ಅಡಿಕ್ಟ್ ಆಗುವಂಥ ಯಾವುದೇ ಸಬ್ಸ್ಟೆನ್ಸ್ ಇರೋದಿಲ್ಲ. ಹೇಗೆ ನಾವು ತಂಬಾಕುಗೆ ಹೇಗೆ ಅಡಿಕ್ಷನ್ ಆಗುತ್ತೆ ಆ ರೀತಿ ಇರೋದಿಲ್ಲ. ಬಟ್ ಏನಾಗುತ್ತೆ, ಅವರಿಗೆ ಈ ಗುಳಿಗೆ ತೊಗೊಂಡಾಗ ಆ ಫೀಲ್ ಏನಿದೆ, ನನಗೆ ಚೆನ್ನಾಗಿದೆ ಅನಿಸುತ್ತೆ, ಆವಾಗಲೇ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಕೆಲವೊಂದು ಜನ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿಬಿಡ್ತಾರೆ. ಮುಂದೆ ಈ ಗುಳಿಗೆ ನಿಮ್ಮ ಕೆಲಸನೂ ಮಾಡದೇ ಇರ್ಬೋದು. ಸೊ ಜಸ್ಟ್ ಒಂದು ಗುಳಿಗೆ ಹೆಸರು ಗೊತ್ತಿದೆ ಅಂದ ಮಾತ್ರಕ್ಕೆ ಇವುಗಳನ್ನೆಲ್ಲ ತೆಗೆದುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಿಮಗೆ ಆ್ಯಕ್ಚುಯಲ್ ಪ್ರಾಬ್ಲಮ್ ಇದೆಯೋ ಇಲ್ವೋ ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಇತ್ತು ಅಂದ್ರೂ ಏನಕ್ಕೆ ಆಗ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ಕೊಳ್ಬೇಕು. ಅದನ್ನು ನಾವು ಟ್ರೀಟ್ ಮಾಡಬೇಕು. ಅದೇ
ಈ ಪ್ರಾಬ್ಲಮಿಗೆ ಪರ್ಮನೆಂಟ್ ಸೊಲ್ಯೂಷನ್. ಇವು ಯಾವುದು ಗುಳಿಗೆಗಳಿದ್ದಾವೆ, ಎಸ್ ಅವು ಹೆಲ್ಪ್ ಮಾಡ್ತವೆ, ಇನ್ಕ್ಲೂಡಿಂಗ್ ಶಿಲಾಜಿತ್ತು, ಅಶ್ವಗಂಧ ಎಲ್ಲನೂ ಅವು ಸಹ ಸಪೋರ್ಟ್ ಮಾಡ್ತವೆ. ಬಟ್ ಟೈಮ್ ಬೀಯಿಂಗ್ಲಿ ಅವು ನೀವು ತೊಗೊಂಡಾಗ ಅವು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರ್ತವೆ ಅಷ್ಟೇ. ನೀವು ಯಾವಾಗ ಇವುಗಳನ್ನ ತೊಗೊಳೋದಿಲ್ಲ, ಈ ವಯಾಗ್ರಾ ಇರ್ಬೋದು, ಈ ಅವೆನಾಫಿಲ್, ಟಾಡಲಾಫಿಲ್ ಎಲ್ಲ, ಅವು ಏನೂ ಇಫೆಕ್ಟ್ ಇರೋದಿಲ್ಲ. ನಿಮ್ಮ ಪ್ರಾಬ್ಲಮ್ ಹೇಗಿದೆಯೋ ಹಾಗೇ ಪರ್ಸಿಸ್ಟ್ ಆಗ್ತಾ ಇರುತ್ತೆ. ಸೊ ಬೆಸ್ಟ್ ಥಿಂಗ್ ಈಸ್ ನೀವು ನಿಮ್ಮ ಡಾಕ್ಟ್ರನ್ನ ಭೇಟಿಯಾಗಿ ಪತ್ತೆ ಹಚ್ಕೊಳ್ಳಿ, ನಿಮಗೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಟ್ರೀಟ್ಮೆಂಟನ್ನು ತೊಗೊಳ್ಳಿ. ಆಲ್ರೆಡಿ ಡಯಾಬಿಟಿಕ್ ಇದ್ದೀರಾ, ಶುಗರನ್ನು ಕಂಟ್ರೋಲ್ ಮಾಡಿ. ಅಟ್ಲೀಸ್ಟ್ ಮುಂದೆ ಆಗುವಂಥ ಡ್ಯಾಮೇಜ್ ಆದರೂ ನೀವು ತಡೆಯಬಹುದು. ಬಿ ಪಿ ಇದೆ, ಬಿ ಪಿಯನ್ನು ಕಂಟ್ರೋಲ್ ಮಾಡಿ. ಓವರ್ ವೇಟ್ ಇದ್ದೀರಾ, ವೇಟನ್ನು ಕಡಿಮೆ ಮಾಡ್ಕೊಳ್ಳಿ. ಆ್ಯಕ್ಟಿವ್ ಆಗಿರ್ಲಿಕ್ಕೆ ಟ್ರೈ ಮಾಡಿ. ಸೊ ಇವುಗಳಿಂದ ಎಲ್ಲ ನೀವು ನಿಮ್ಮ ಆ್ಯಕ್ಚುಯಲ್ ಪ್ರಾಬ್ಲಮನ್ನು ಅಡ್ರೆಸ್ ಮಾಡ್ಬೋದು ಆ್ಯಂಡ್ ಇದಕ್ಕೆ ಒಂದು ಪರ್ಮನೆಂಟ್ ಕ್ಯೂರನ್ನು ಪತ್ತೆ ಹಚ್ಕೊಳ್ಬೋದು. Thank you so much for watching the video. Please like, share and subscribe the channel. Thank you.